ನಾನು ಓಂ. ಇವತ್ತು ನಿಮಗೆ ವಿಶಿಷ್ಟ ದೇವಾಲಯವೊಂದನ್ನು ತೋರಿಸ್ತೀನಿ. ಇದು ಕಾಫಿನಾಡಿನಲ್ಲಿರುವ ಸುಂದರ ದೇವಾಲಯ. ಈ ದೇಗುಲದಲ್ಲಿ ಸಾಕ್ಷಾತ್ ಪರಮೇಶ್ವರ ನೆಲೆಸಿದ್ದಾನೆ. ಈ ಕ್ಷೇತ್ರದಲ್ಲಿ ಕರುನಾಡ ಜೀವನದಿ ಕಾವೇರಿ ಮಾತೆ ಹರಿಯುತ್ತಿರುವುದರಿಂದ ಇದೊಂದು ಪವಿತ್ರ ಕ್ಷೇತ್ರವಾಗಿ ಹೆಸರುವಾಸಿಯಾಗಿದೆ. ಈ ಪುಣ್ಯಕ್ಷೇತ್ರಕ್ಕೆ ಬಂದರೆ ನಿಮ್ಮ ಪೂರ್ವಜನ್ಮದ ಪಾಪಗಳು ನಿವಾರಣೆಯಾಗುತ್ತವೆ. ಕಾಫಿನಾಡಿನಲ್ಲಿದೆ ಅಪರೂಪದ ದೇವಸ್ಥಾನ. ಈ ಕ್ಷೇತ್ರಕ್ಕಿದೆ 2000 ವರ್ಷಗಳ ಇತಿಹಾಸ. ಇದು ಋಷಿ ಮುನಿಗಳ ತಪೋಭೂಮಿ. ಹರಿಶ್ಚಂದ್ರ ಈ ಕ್ಷೇತ್ರದಲ್ಲಿ ಅಶ್ವಮೇಧ ಯಾಗ ಮಾಡಿದ್ದ. ಮಡಿಕೇರಿ ತಾಲೂಕಿನಲ್ಲಿ ಪಾಲೂರು ಎಂಬ ಕ್ಷೇತ್ರವಿದೆ. ಈ ಕ್ಷೇತ್ರ ಅತ್ಯಂತ ಜಾಗೃತ. ಯಾಕಂದ್ರೆ ಈ ಭೂಮಿಯಲ್ಲಿ ದೇವಾನುದೇವತೆಗಳು ಯಜ್ಞ ಯಾಗಾದಿಗಳನ್ನ ಕೈಗೊಂಡಿದ್ದರು ಎಂಬ ಹಿನ್ನೆಲೆ ಇದೆ. ಅಷ್ಟೇ ಅಲ್ಲ, ಇದು ಋಷಿ ಮುನಿಗಳು ತಪಸ್ಸು ಮಾಡಿದ ಪುಣ್ಯಭೂಮಿ. ಈ ಗ್ರಾಮಕ್ಕೆ ಪಾಲೂರು ಎಂದು ಹೆಸರು ಬರಲು ಕಾರಣ ಕಾವೇರಿ ಮಾತೆ. ಯಾಕಂದ್ರೆ ಭಾಗಮಂಡಲದಲ್ಲಿ ಹುಟ್ಟಿ ತೀರ್ಥರೂಪಿಣಿಯಾಗಿ ಹರಿಯುವ ಕಾವೇರಿ ತಾಯಿ ಪಾಲೂರಿನಲ್ಲಿ ಕ್ಷೀರ ರೂಪಿಣಿಯಾಗಿ ಹರಿಯುತ್ತಾಳೆ. ಹಾಲಿನ ಬುಗ್ಗೆಯಂತೆ ಚಿಮ್ಮುತ್ತಾಳೆ. ಆದ್ದರಿಂದ ಈ ಗ್ರಾಮಕ್ಕೆ ಪಾಲೂರು ಎಂಬ ಹೆಸರು ಬಂದಿದೆ. ಪ್ರತಿ ವರ್ಷ ತಲಕಾವೇರಿಯಲ್ಲಿ ತೀರ್ಥೋದ್ಭವವಾದ ನಂತರ ಕಾವೇರಿ ತಾಯಿ ಪಾಲೂರಿಗೆ ಹರಿದು ಬಂದು ಭಕ್ತರಿಗೆ ದರ್ಶನ ನೀಡ್ತಾಳೆ. ಈ ಸಂದರ್ಭದಲ್ಲಿ ಪಾಲೂರಿನಲ್ಲಿ ದೊಡ್ಡ ಜಾತ್ರೆಯೇ ನಡೆಯುತ್ತೆ. ಪಾಲೂರಿನಲ್ಲಿರುವ ಈ ಕಾವೇರಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ಈ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ನಿವಾರಣೆಯಾಗುತ್ತೆ ಎನ್ನಲಾಗುತ್ತೆ. ಪಾಲೂರು ಕ್ಷೇತ್ರ ಅತ್ಯಂತ ಪುರಾತನ ದೈವಭೂಮಿ. ಯಾಕಂದ್ರೆ ತ್ರೇತಾಯುಗದಲ್ಲಿ ಸತ್ಯ ಹರಿಶ್ಚಂದ್ರ ಇಲ್ಲಿ ಅಶ್ವಮೇಧ ಯಾಗ ಮಾಡಿದ್ದನಂತೆ. ಅದರ ಕುರುಹುವಾಗಿ ಪಾಲೂರಿನಲ್ಲಿ ಇಂದಿಗೂ ಹೋಮಕುಂಡ ನೋಡಲು ಸಿಗುತ್ತೆ. ಈ ಕ್ಷೇತ್ರದಲ್ಲಿ ಅಗಸ್ತ್ಯೇಶ್ವರರು ನಿರ್ಮಿಸಿದ ಪುರಾತನ ಶಿವಲಿಂಗವಿದೆ. ಅಗಸ್ತ್ಯ ಮುನಿಗಳು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಈ ಕ್ಷೇತ್ರದಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದ್ರು ಎನ್ನಲಾಗುತ್ತೆ. ಈ ಪುರಾತನ ಶಿವಲಿಂಗಕ್ಕೆ ನಿತ್ಯವೂ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಅಭಿಷೇಕ ಪ್ರಿಯ ಶಿವನಿಗೆ ಕಾವೇರಿ ಮಾತೆಯಿಂದ ನಿತ್ಯ ಅಭಿಷೇಕ ಮಾಡಲಾಗುತ್ತೆ. ಅಭಿಷೇಕದ ನಂತರ ಈ ಶಿವಲಿಂಗಕ್ಕೆ ವಿಶೇಷ ಅಲಂಕಾರ ಮಾಡಲಾಗುತ್ತೆ.
ಅಲಂಕಾರವಾದ ಬಳಿಕ ಶಿವನನ್ನ ಕಣ್ತುಂಬಿಕೊಳ್ಳೋದೆ ಒಂದು ಸುಂದರ ಅನುಭವ. ಸರ್ವಾಲಂಕಾರಗೊಂಡ ಶಿವನಿಗೆ ಇಲ್ಲಿ ನಡೆಯೋ ಆರತಿ ನೋಡೋಕೆ 2 ಕಣ್ಣುಗಳು ಸಾಲಲ್ಲ. ನಮಾಮೀಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ಅಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿದಾಕಾರಮಾಕಾಶವಾಸಂ ಭಜೇಹಂ ನಿರಾಕಾರಮೋಂಕಾರಮೂಲಂ ತುರೀಯಂ ಗಿರಾಜ್ಞಾನಗೋತೀತಮೀಶಂ ಗಿರೀಶಂ. ಈ ಕ್ಷೇತ್ರದಲ್ಲಿ ಶಕ್ತಿ ದೇವತೆಯಾದ ದುರ್ಗೆ ನೆಲೆಸಿದ್ದಾಳೆ. ಇದರ ಜೊತೆಗೆ ಗಣಪತಿ ಮತ್ತು ನಾಗದೇವರ ಸನ್ನಿಧಾನಗಳು ಇಲ್ಲಿವೆ. ಅಲ್ಲದೆ ಕೊಡವರ ಭೂತ ದೈವಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದ ಈ ಭೂಮಿ ಕೊಡವರ ಪಾಲಿಗೆ ಪವಿತ್ರ ಕ್ಷೇತ್ರ. ಕೊಡವರು ಈ ಕ್ಷೇತ್ರಕ್ಕೆ ವರ್ಷಕ್ಕೊಮ್ಮೆಯಾದ್ರೂ ಬಂದು ಪೂಜೆ ಮಾಡಿಸ್ತಾರೆ. ಇದರಿಂದ ತಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗಿ ಭಗವಂತನ ಆಶೀರ್ವಾದ ಸಿಗುತ್ತೆ ಎಂಬ ನಂಬಿಕೆ ಇದೆ.